ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಒಂದು ಸಂವತ್ಸರ ಮುಗಿದು ಮತ್ತೊಂದು ಸಂವತ್ಸರ ಬರಬೇಕು ಅಂತಂದರೆ 12 ಮಾಸಗಳು ಕಳಿಬೇಕು. ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆದಂಥದ್ದು ಒಂದು ಮಹತ್ವ ಎನ್ನುವಂಥದ್ದಿದೆ. ಅದೇ ರೀತಿಯಾಗಿ ಮಾಘ ಮಾಸಕ್ಕೆ ತುಂಬ ಮಹತ್ವ ಎನ್ನುವಂಥದ್ದಿದೆ. ಸರ್ವಶ್ರೇಷ್ಠವಾದಂಥ ಕಾರ್ತಿಕ ಮಾಸಕ್ಕಿಂತ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಯಾವುದಾದ್ರೂ ಇದ್ದರೆ ಅದು ಮಾಘ ಮಾಸ. ಪುಣ್ಯ ಸಂಪಾದನೆ ಎನ್ನುವಂಥದ್ದನ್ನು ಮಾಡಲಿಕ್ಕೆ ತುಂಬ ವಿಶೇಷವಾದಂಥ ಒಂದು ಮಾಸ ಎನ್ನುವಂಥದ್ದಾಗಿದೆ. ಈ ಮಾಸದಲ್ಲಿ ನಾವು ಮಾಡುವಂತಹ ಕಾರ್ಯಗಳಿಗೆ ಹೆಚ್ಚಿನ ಫಲಪ್ರಾಪ್ತಿಯಾಗಿ ಸುಖ ಶಾಂತಿಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಂಬಿಕೆ ಕೂಡ ಇದೆ, ಉಲ್ಲೇಖ ಕೂಡ ಇದೆ. ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಮಾಘ ಸ್ನಾನವನ್ನು ಮಾಡಬೇಕು. ಈ ಮಾಘ ಸ್ನಾನವನ್ನು ಮಾಡೋದರಿಂದ ಬಾಹ್ಯ ಶುದ್ಧಿಯಲ್ಲದೆ ಅಂತರಂಗ ಶುದ್ಧಿಯೂ